ಸರ್ 1,85,000 ಕೋಟಿಂಗ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 1.5 ಮಾಡ್ಕೊಡ್ತೀನಿ. 1.5? ಹೌದು ಸರ್. ಪ್ರೈಸ್ 1,75,000 ಹೇಳ್ತಾರೆ ಸರ್. 1.5 ಮಾಡ್ಕೊಡ್ತೀನಿ ಸರ್. 1.5 ಆಗುತ್ತೆ ಸರ್. ಇನ್ನೂ ನೆಗೋಷಿಯಬಲ್ ಆಗುತ್ತೆ. 265 ಕೋಟ್ ಮಾಡೋದು ಸರ್, ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಸರ್? 240 ಗೆ ಮಾಡ್ಕೊಡ್ತೀನಿ ಸರ್. 240 ಗೆ ಇನ್ನೂ ಹೆಚ್ಚಿಗೆ ಮಾಡ್ಕೊಡ್ತೀನಿ ಬನ್ನಿ ಸರ್. ZXi 2012 ಮಾಡಲು 3 ಕಾಲ ಹೇಳ ಸರ್. ಓಕೆ, ಒಂದು 290 ಗೆ ಮಾಡ್ಕೊಡ್ತೀನಿ. 290 ಆಗುತ್ತಾ? ಹೌದು ಸರ್, ಒಂದು 290 ಗೆ ಮಾಡ್ಕೊಡ್ತೀನಿ ಸರ್. 290 ಆಗುತ್ತೆ ಸರ್. 290 ಗೆ ಶಿಫ್ಟ್. ಹೌದು ಸರ್. 10 ಮಾಡಲು K ಸೀರೀಸ್ ಇಂಜಿನ್. ಪ್ರೈಸ್ 475 ಕೋಟ್ ಮಾಡ್ತಾ ಇರೋದು 440 ಗೆ ಮಾಡ್ಕೊಡ್ತೀನಿ. ಇನ್ನೂ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 440 ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತಾ? ಆಗುತ್ತೆ ಸರ್. ಹೌದು ಸರ್. 4 ಟೈರ್ ಎಲ್ಲ ಗುಡ್ ಕಂಡೀಷನ್. ಹೌದು ಸರ್. ಓಕೆ ಸರ್, ಪ್ರೈಸ್ ಸರ್ 475 ಕೋಟ್ ಮಾಡ್ತಾ ಇದೀವಿ. 425 ಗೆ ಕೊಟ್ಬಿಡ್ತೀನಿ ಸರ್. 425 ಆಗುತ್ತಾ ಸರ್? ಲೋನ್ ಸರ್ 4 ಲಕ್ಷ ಸರ್. ಹಾಗೆ ಲೋನ್ ಮಾಡಲು ಸರ್, ಲೋನ್ ಒಂದು 6-7 ಲಕ್ಷ ಆಗುತ್ತೆ ಸರ್ ಲೋನ್. ಓಕೆ ಸರ್. ಓಕೆ, ಇನ್ನೊಂದು ಸರ್ ಮಾಡಲ್ ಓನರ್ ಹೇಳಿ ಸರ್. 18 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್, SX ಆಪ್ಷನಲ್. ಒಂದು 10 ಲಕ್ಷ ಬೇಡ, 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 9.5 ಲಕ್ಷಕ್ಕೆ 16 ಮಾಡಲು ಲೋನ್ 8.5 ಲಕ್ಷ ಲೋನ್ ಆಗುತ್ತೆ ಸರ್. 8.5 ಲಕ್ಷ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ಇವತ್ತು ಮೂಕಾಂಬಿಕಾ ಕಾರ್ಸ್ ಬಂದಿದ್ದೀನಿ. ಏನಂದ್ರೆ ಮತ್ತೊಂದ್ಸರಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೇನೆ ಸರ್ ಇಯರ್ ಎಂಡ್ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ ಸರ್ ಇದು? ಹೌದು ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇವತ್ತು 1.25 ಲಕ್ಷ 1.30 ಇದೆ. ಹೌದಾ ಸರ್? ಓಕೆ ಸರ್. ಹಾಗೆ ಮತ್ತೊಂದ್ಸರಿ ಸರ್ ಇಯರ್ ಎಂಡ್ ಸ್ಟಾಕ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೀರಾ? ಹಾಗೆ ನಿಮ್ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ. ನಮ್ದು ಶಿವಮೊಗ್ಗ ಕಾರ್ಸ್ ಅಂತ, ವೆಸ್ಟ್ ಆಫ್ ಕಾರ್ಡ್ ರೋಡ್, ನಿಮ್ಗೆ ಗಂಗಮತಿ ಚೌಟಿ, ಅಂಬೇಡ್ಕರ್ ಚೂರ್ ಮುಂದೆ ಮೇಲೆ ಆಪೋಸಿಟ್ ಮಾಂಡವಿ ಮೋಟರ್ಸ್ ಗೆ ಬರುತ್ತೆ ನಿಮ್ಗೆ. ಓಕೆ ಓಕೆ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ? ಸ್ಟಾರ್ಟಿಂಗ್ 1.30 ಸ್ಟಾರ್ಟ್ ಆಗುತ್ತೆ. ಹೌದಾ ಸರ್? ಎಷ್ಟಿದೆ ಸರ್ ವೆಹಿಕಲ್ ಇವತ್ತು ಸ್ವಲ್ಪ ಸ್ಟಾಕ್ ಕಮ್ಮಿ ಇದೆ, ಏನ್ ಅಲ್ವಾ? ಸೊ ನಿಮ್ ಆಲ್ಮೋಸ್ಟ್ ಒಂದು 25 ಇದೆ, 25-30 ಇದೆ. ಹೌದಾ ಸರ್? ಅಲ್ಲಿಂದ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ 1 ಲಕ್ಷದಿಂದ 45,000 ಸ್ಟಾರ್ಟಿಂಗ್ 1,35,000 ಸ್ಟಾರ್ಟ್ ಆಗಿ ಮತ್ತೆ ನಮ್ಗೆ ಎಂಡ್ ಅಂದ್ರೆ ಸರ್? ಎಂಡ್ ಅಂದ್ರೆ ನಿಮ್ಗೆ ಒಂದು 11 ಲಕ್ಷ ತನಕ ಇದೆ. ಬೊಲೆರೋ ಇದೆ, ಕ್ರೆಟಾ ಇದೆ, i20 ಇದೆ, ಸ್ವಿಫ್ಟ್ ಇದೆ, ಓಕೆ, ಕ್ರಿಸ್ಟಾ ಇದೆ. ಸರ್ ಲಾಸ್ಟ್ ಟೈಮ್ ನಿಮ್ ಶೋರೂಮ್ಗೆ ತುಂಬಾ ರೆಸ್ಪಾನ್ಸ್ ಇತ್ತು ನಮ್ಮ ಏನಂದ್ರೆ ಹೋಲ್ಸೇಲ್ ಡೀಲರ್ ಅಂತ ನಾನು ಹಾಕಿದ್ದೆ. ಸೊ ಅದ್ರ ಜೊತೆಗೆ ಹೋಲ್ಸೇಲ್ ಡೀಲರ್ ಪ್ರೈಸ್ ಗಿಂತ ಇನ್ನೂ ಕಡಿಮೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಪ್ರೈಸ್ ಅಂತ ಇದ್ ಮಾಡಿದ್ರು. ಈ ಸರಿ ನಮ್ಮ ವೀಕ್ಷಕರಿಗೆ ಅದೇ ತರ ಪ್ರೈಸ್ ಕೊಡಿ ಅಂತ ಹೇಳ್ತೀನಿ. ಸೊ ಹಾಗೆ ನಾವು ಹೋಲ್ಸೇಲ್ ಇಲ್ಲ, ಆಲ್ಮೋಸ್ಟ್ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡೋದು, ಡೈರೆಕ್ಟ್ ಪಾರ್ಕ್ ಅಂಡ್ ಸೆಲ್ ಎಲ್ಲ ಬರೋದು. ಓಕೆ ಓಕೆ, ಆಲ್ಮೋಸ್ಟ್ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾರೆ ಸರ್. ಹಾಗೇನೆ ಲೋನ್ ಬಗ್ಗೆ ಸರ್? ಲೋನ್ ಅದೇ 2011-12 ಮೇಲೆ ಮಾಡಲು, ಮತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ ಈಸಿಯಾಗಿ ಮಾಡ್ಬೋದು ಬೇಗ. ಆಲ್ ಓವರ್ ಕರ್ನಾಟಕ ಮುಗಿಸ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? 12 ಮಾಡಲ್ 11-12 ಮೇಲೆ ಇದ್ರೆ ಏನಕ್ಕೆ 10 ಇಂದಾನೆ ಮಾಡ್ತಾರೆ. ಟೆನ್ಯೂರ್ ಪೀರಿಯಡ್ ಸಿಗಲ್ಲ. ಓಕೆ ಓಕೆ. ಟೆನ್ಯೂರ್ ಪೀರಿಯಡ್ ಅಂದ್ರೆ 12 ತಿಂಗಳು 24 ತಿಂಗಳು ಇರ್ಬೇಕಲ್ಲ, ಅದ್ ನೀಟಾಗಿ ಸಿಗ್ಬೇಕು ಅಂದ್ರೆ ಒಂದು 2012 ಮೇಲೆ ಇದ್ರೆ ಒಳ್ಳೇದು. ಹೌದಾ ಸರ್? ಗಾಡಿ ಲೋನ್ ಹೋಗೋರು. ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಏನು ತಗೊಂತೀರಾ? 2% ಕಮಿಷನ್ ಬೋತ್ ಸೆಟ್ ಅವತ್ತಿಗೆ. ಟ್ರಾನ್ಸ್ಫರ್ ಚಾರ್ಜ್ 6,000 ಹೇಳ್ತೀವಿ, ಅದನ್ನು ಸ್ಲೈಟ್ಲಿ ಒಂದು 1,000 ನೆಗೋಷಿಯಬಲ್ ಆಗುತ್ತಲ್ವಾ? ಓಕೆ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಮಾಡೋಣ. ಮತ್ತೆ ಇನ್ನೊಂದು, ಇವಾಗ ದೀಪಾವಳಿಗೆ 1,000 ಡೀಸೆಲ್ ಫ್ರೀ ಆಗಿ. ಹೌದು, ಆಫರ್ ಸರ್ ಇದು? ಹೇಳಿಲ್ಲ ಸರ್, ನಾನು ಸ್ಟಾರ್ಟಿಂಗ್ ಹೇಳ್ತಿದ್ದಲ್ಲ. ಹಾಗಾದ್ರೆ 1,000 ಅದ್ ಹೆಂಗೆ? ದೊಡ್ಡ ಗಾಡಿ 1,200, ಚಿಕ್ಕ ಗಾಡಿ 1,000 ಕೊಡ್ತಾರೆ. 1,000 ಡೀಸೆಲ್ ಪೆಟ್ರೋಲ್. ಸೊ ಆಫರ್ ಇಯರ್ ಅಂಡ್ ಕ್ಲಿಯರೆನ್ಸ್ ಸ್ಟಾಕ್ ಅಂತ ಹೇಳಿದೆ. ಹಾಗೆ ಆಫರ್ ಇದೆ ಅಂತ ನನಗೆ ಅವ್ರು ಹೇಳಿಲ್ಲ, ಸೊ ಹೇಳ್ತಿದ್ದಾರೆ 1,000 ಡೀಸೆಲ್ ಅವ್ರ ಪೆಟ್ರೋಲ್ ಫ್ರೀ ಅಂತೆ. ದೊಡ್ಡ ಗಾಡಿಗೆ 2,000 ಹಾಕೋಣ. 2,000ನಾ? ದೊಡ್ಡ ಗಾಡಿಗೆ 2,000 ಆಗುತ್ತಂತೆ. ಸೊ ವಿಡಿಯೋನ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ವೆಹಿಕಲ್ ಯಾವ ತೋರಿಸ್ತೀರಿ ಸರ್? ಸಿಟಿಗೆ ಬೀಟ್ ಹಾಕಕ್ಕೆ ಒಂದು ಬೀಟ್ ಗಾಡಿ ಕೊಡ್ತೀನಿ ಬನ್ನಿ ಸರ್. ಫಸ್ಟ್ ಬೀಟೇ ತೋರಿಸ್ತಿದ್ರ? ಹೌದು ಸರ್. 24 ಮೈಲೇಜ್ ಬರುತ್ತೆ, ಡೀಸೆಲ್ ಗಾಡಿ, 2012 ಮಾಡಲು, 18 ತಿಂಗಳು ಲೋನ್ ಆಗುತ್ತೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಗುಡಿಯರ್. ಫ್ಯೂಚರ್ ಬಂದು AC ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಆರಾಮ ಸಿಟಿ ಓಡಾಡ್ಕೋಬಹುದು. 18 ತಿಂಗಳು ಲೋನ್ ಆಗುತ್ತೆ ಸರ್. ಓಕೆ ಸರ್. ಪ್ರೈಸ್ ಸರ್ 1,85,000 ಕೋಟಿಂಗ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 1.5 ಮಾಡ್ಕೊಡ್ತೀನಿ. 1.5? ಹೌದು ಸರ್. ಸರ್ ಇನ್ನೊಂದು ಮುಂದೆ ಬನ್ನಿ ಸರ್, ಹೆಚ್ಚಿಗೆ ಮಾಡ್ಕೊಡಮ್ಮ. ಮತ್ತೊಂದು ಲೋ ಬಜೆಟ್ ಡೀಸೆಲ್ ವೆಹಿಕಲ್ ಇದೆ ಸರ್. ಫೋರ್ಡ್ ಫಿಗೋ 2011 ಮಾಡಲು, ಓನರ್ ಬಂದು ಸೆಕೆಂಡ್ ಆಗಿದ್ದಾರೆ, 22 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ ನೋಡಿ ಸರ್. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್, ಡೀಸೆಲ್. ಫೋರ್ಡ್ ಫಿಗೋ ಡೀಸೆಲ್. ಸರ್ ಫೀಚರ್ಸ್? ಸರ್ ಫೀಚರ್ 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬೆಲ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, 4 ಟೈರು ಚೆನ್ನಾಗಿದೆ ಸರ್. ಒಂದು 24 ಮೈಲೇಜ್ ಬರುತ್ತೆ ಡೀಸೆಲ್. 24 ಮೈಲೇಜ್ ಬರುವಂತ ಡೀಸೆಲ್ ವೆಹಿಕಲ್. ಪ್ರೈಸ್ ಸರ್ ಇದು? ಪ್ರೈಸ್ 1,75,000 ಹೇಳ್ತಾರೆ ಸರ್. 1.5 ಮಾಡ್ಕೊಡ್ತೀನಿ ಸರ್. 1.5 ಆಗುತ್ತೆ ಸರ್? ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಮತ್ತೊಂದು ಮಾರುತಿ ಸ್ವಿಫ್ಟ್ VXi 2008 ಮಾಡಲು ಸರ್. ಬರೀ 65,000 ಓಡಿದೆ. ಬರೀ 65,000? ಹೌದು ಸರ್. ಶೋರೂಮ್ ಕಂಡೀಷನ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ನೀಟ್ ವೆಹಿಕಲ್, ಒಂದು ಡೆಂಟ್ ಕ್ರಾಚಸ್ ಇಲ್ಲ ಸರ್. ನೋಡಿ ಬೇಕಾದ್ರೆ ಇಂಟೀರಿಯರ್ ನೋಡಿ. ಫ್ಯೂಚರ್ ಬಂದು 2 ಏರ್ ಬ್ಯಾಗ್, ಸಾರಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಇನ್ಬೆಲ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಬರೀ 65,000 ಓಡಿದೆ ಸರ್. ಬರೀ 65,000? ಹೌದು ಸರ್. ಸೊ ಜೆನ್ಯೂನ್ ಮೀಟರ್ ಅಲ್ಲ ಸರ್? 100% ಜೆನ್ಯೂನ್ ಮೀಟರ್ ಸರ್. ಸರ್ ಪ್ರೈಸ್ 265 ಕೋಟ್ ಮಾಡೋದು ಸರ್, ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಸರ್? 240 ಗೆ ಮಾಡ್ಕೊಡ್ತೀನಿ ಸರ್. 240 ಗೆ ಇನ್ನೂ ಹೆಚ್ಚಿಗೆ ಮಾಡ್ಕೊಡ್ತೀನಿ ಬನ್ನಿ ಸರ್.
ಸರ್ ರಿಡ್ಜ್ ಮತ್ತೊಂದು ಮಾರುತಿ ರಿಡ್ಜ್ ZX ಇದೆ ಸರ್. ಓಕೆ 2012 ಮಾಡಲು. ಟಾಪ್ ಎಂಡ್ ಅಲೈ ವೀಲ್ಸ್ ಎಲ್ಲ ಇದೆ ನೋಡಿ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಫೀಚರ್ಸ್ ನೀಟ್ ಇರೋ ವೆಹಿಕಲ್ ಸರ್. ಸರ್ ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, 4 ಪವರ್ ವಿಂಡೋ ಇದೆ. ನೀಟ್ ಇರೋ ವೆಹಿಕಲ್ ಟಾಪ್ ಎಂಡ್ ಅಲ್ಲ ಸರ್ ಇದು? ಟಾಪ್ ಎಂಡ್ ZXi 2012 ಮಾಡಲು. 3 ಕಾಲ ಹೇಳ ಸರ್. ಓಕೆ ಒಂದು 290ಕ್ಕೆ ಮಾಡ್ಕೊಡ್ತೀನಿ. 290 ಆಗುತ್ತಾ? ಹೌದು ಸರ್. ಓಕೆ ಸರ್ ಮತ್ತೊಂದು ಶಿಫ್ಟ್ ವೈಟ್ ಕಲರ್ ಸರ್ 2010 ಮಾಡಲು ಸರ್. 2010 ಮಾಡಲು ಮಾರುತಿ ಸ್ವಿಫ್ಟ್ VXi ಪೆಟ್ರೋಲ್. ಓಕೆ ನೀಟ್ ಆಗಿದೆ ವೆಹಿಕಲ್ ನೋಡಿ ಸರ್. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಸರ್ ಫೀಚರ್ AC ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಸೀಟ್ ಕವರ್ ಇದೆ, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 3 ಲಕ್ಷ ಕೋಟ್ ಮಾಡೋದು. ಒಂದು 290ಕ್ಕೆ ಮಾಡ್ಕೊಡ್ತೀನಿ ಸರ್. 290 ಆಗುತ್ತೆ ಸರ್. 290ಕ್ಕೆ ಶಿಫ್ಟ್. ಹೌದು ಸರ್. 10 ಮಾಡಲು K ಸೀರೀಸ್ ಇಂಜಿನ್ ಪೆಟ್ರೋಲ್. ಹೌದು ಸರ್. ಸೆಲೆರಿಯೋ ಮಾರುತಿ ಸೆಲೆರಿ ಇದೆ, ಆಟೋಮೆಟಿಕ್ ವೆಹಿಕಲ್ ನೋಡೋರು ತುಂಬಾ ಚೆನ್ನಾಗಿದೆ ನೋಡಿ ಸರ್. ಓಕೆ 16 ಮಾಡಲು, ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ ಫ್ಯೂಚರ್ ಬಂದು ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ವೆಹಿಕಲ್ ಇದು. ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ ತುಂಬಾ ನೀಟ್ ಇರೋ ವೆಹಿಕಲ್. ಒಂದು ಶೋರೂಮ್ ಟೇಸ್ಟ್ ಇದೆ ಅನ್ಬೋದು. ಟೈರ್ ನೋಡ್ತಾ ಇರ್ಬೋದು. ಹೌದು ಸರ್. ಬ್ರಾಂಡ್ ನ್ಯೂ ಇದೆ. 4 ಹೌದು ಸರ್. 16 ಮಾಡಲು, ಸಿಂಗಲ್ ಓನರ್, 365 ಕೋಟ್ ಮಾಡೋದು ಸರ್. ಒಂದು 340, 330ಕ್ಕೆ ಆಗುತ್ತೆ ಸರ್. 330 ಆಗುತ್ತೆ. ಹೌದು ಸರ್. ಸೆಲೆರಿಯೋ ಆಟೋಮೆಟಿಕ್ 2016 ಮಾಡಲು, ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ ನೋಡ್ತಾರೋ, ಒಳ್ಳೆ ಗಾಡಿ, ಡೀಸೆಲ್ ವೆಹಿಕಲ್ ಇದೆ ನೋಡಿ ಸರ್. 2012 ಮಾಡಲು, ಒಂದು 20-22 ಮೈಲೇಜ್ ಬರುತ್ತೆ. ಓಕೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಫೀಚರ್ ಸರ್ ಇದರಲ್ಲಿ ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. 92,000 ಹೊಡಿದೆ ಸರ್. ಡೀಸೆಲ್. ಹೌದು ಸರ್. ಮೈಲೇಜ್ ಒಂದು 22-23 ಬರುತ್ತೆ ಸರ್. ಲಾಂಗ್. ಹೌದಾ ಸರ್? ಸಿಟಿಗೆ 18 ಬರುತ್ತೆ ಸರ್. ಪ್ರೈಸ್ 265 ಕೋಟ್ ಮಾಡ್ತಾರೆ ಸರ್. ಒಂದು 2 ಕಾಲ್ಗೆ ಕೊಟ್ಬಿಡ ಸರ್. 2 ಕಾಲ್ಗೆ ಆಗುತ್ತಾ? ಸಾಲ್ವ್ ಮಾಡಲು ಲೋನ್ ಆಗುತ್ತೆ ಬೇಕಂದ್ರೆ. ಸೊ ಡೀಸೆಲ್ ವೆಹಿಕಲ್ ಇದೆ. 225ಕ್ಕೆ ಆಗುತ್ತೆ. 225 ಆಗುತ್ತಂತೆ. ಡೀಸೆಲ್ ವೆಹಿಕಲ್ ತುಂಬಾ ನೀಟ್ ಇರೋ ವೆಹಿಕಲ್ ನೋಡ್ತಾ ಇರಬಹುದು. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ತುಂಬಾ ನೀಟ್ ಇರೋ ವೆಹಿಕಲ್. ಯಾರು ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹೊಂಡಾ ಬ್ರಿಯಾ ನೋಡ್ತಾ ಇದ್ದೀರಾ? 2013 ಮಾಡಲು ಕೊಡ್ತೀನಿ ಬನ್ನಿ ಸರ್. ಓಕೆ ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಇದೆ. ನಾನು ಇವಾಗ 2.5 ಲಕ್ಷ ಕೋಟಿಂಗ್ ಮಾಡ್ತಾ ಇದ್ದೀನಿ. ಓಕೆ ಫ್ಯೂಚರ್ ಬಂದು ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ ಪೆಟ್ರೋಲ್ ಗಾಡಿ. ಸರ್ 275 ಕೋಟ್ ಮಾಡ್ತಾರೆ ಸರ್. ಒಂದು 2.5 ಇನ್ನೂ ಆದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2.5 ಮಾಡ್ಕೊಡ್ತೀನಿ ಸರ್. ಸರ್ ಎಷ್ಟು ಕೋಟಿಂಗ್? 13 ಮಾಡಲು, 2007 13 ಮಾಡಲು 275 ಕೋಟ್ ಮಾಡ್ತಾ ಇರೋದು. 2.5 ಆಗುತ್ತೆ ಸರ್. 2.5 ಆಗುತ್ತೆ. ಹೌದು ಸರ್. ಇನ್ನೊಂದು ಲೋ ಬಜೆಟ್ ಹುಂಡೈ ಇಯಾನ್ ಇದೆ ಸರ್. 2013 ಮಾಡಲು, 4 ಬ್ರಾಂಡ್ ನ್ಯೂ ಬ್ರಿಸ್ಟೋನ್ ಟೈರ್ ಇದೆ ಸರ್. ಓಕೆ ಫ್ಯೂಚರ್ಸ್ ಎಲ್ಲ ನಿಮಗೆ ಒಳ್ಳೆ ಸೀಟ್ ಕವರ್ ಇದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಇದೆ, 4 ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ನೀಟ್ ವೆಹಿಕಲ್. 4 ಪವರ್ ವಿಂಡೋ. ಹೌದು ಸರ್. ಹೌದು. ಮೇಂಟೆನೆನ್ಸ್ ಫ್ರೀ ವೆಹಿಕಲ್. ಹುಂಡೈ ಇಯಾನ್ 2013 ಮಾಡಲು, ಲೋನು ಆಗುತ್ತೆ ಸರ್. ಸರ್ ಪ್ರೈಸ್ ಹೇಳಿ ಸರ್. 2.25 ಲಕ್ಷ ಕೋಟ್ ಮಾಡ್ತಾ ಇರೋದು. ಓಕೆ 1,80,000ಕ್ಕೆ ಮಾಡ್ಕೊಡ್ತೀನಿ ಸರ್. 1,80,000. ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಇಲ್ಲ 13 ಮಾಡಲು ಫುಲ್ ಲೋನ್ ಆಗ್ಬಿಡುತ್ತೆ. 180 ಲೋನ್ ಆಗ್ಬಿಡುತ್ತೆ ಬ್ಯಾಂಕ್ ಅಲ್ಲಿ. ಹೌದಾ ಸರ್? ಓಕೆ ಸರ್. ನೆಕ್ಸ್ಟ್ ಸರ್ ಹುಂಡೈ i10 ಆಟೋಮೆಟಿಕ್ 2012 ಮಾಡಲು ಸರ್. ಸಿಂಗಲ್ ಓನರ್. ಹೌದು ಸರ್. 70,000 ಕಿಲೋಮೀಟರ್ ಓಡಿದೆ. ಓಕೆ 4 ಟೈರ್ ಚೆನ್ನಾಗಿದೆ ಸರ್. ಸರ್ ಫೀಚರ್ AC ಪವರ್ ಸ್ಟೇರಿಂಗ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇದೆ, ಆಟೋಮೆಟಿಕ್ ವೆಹಿಕಲ್. 70,000 ಜೀನೇ ನೋಡಿದೆ ಸರ್. ಓಕೆ ಸೊ ತುಂಬಾ ನೀಟ್ ಆಗಿರೋ ಡೆಂಟ್ ಸ್ಕ್ರಾಚ್ ಏನಿಲ್ಲ ಸರ್. ಪ್ರೈಸ್ ಸರ್ 3 ಕಾಲ್ ಕೋಟ್ ಮಾಡ್ತಾರೆ ಸರ್. ಒಂದು 290ಗೆ ಮಾಡ್ಕೊಡ್ತೀನಿ ಸರ್. 290 ಆಗುತ್ತೆ ಸರ್. 2012 ಸಿಂಗಲ್ ಓನರ್, ಆಟೋಮೆಟಿಕ್ ಹುಂಡೈ i10 ಸರ್. ಇದಕ್ಕೇನು ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಲೋನ್ ಇದಕ್ಕೂ ಎಷ್ಟಾಗ್ಬೋದು ಸರ್? ಸರ್ 1.5-1.25 ಲಕ್ಷ ಲೋನ್ ಆಗುತ್ತೆ ಸರ್. ಹೌದಾ ಸರ್? ಇನ್ನು ಸರ್ ಪ್ರೈಸು? ಸರ್ 290ಕ್ಕೆ ಮಾಡ್ಕೊಡ್ತೀನಿ ಸರ್. 290. ಹೌದು ಸರ್. ಸರ್ ವರ್ಣ ಇದೆ. ಮತ್ತೊಂದು ಹುಂಡೈ ವರ್ಣ ಇದೆ ಸರ್. ಡೀಸೆಲ್ ವೆಹಿಕಲ್, 2011 ಮಾಡಲು, SX ಟಾಪ್ ಎಂಡ್ ಮಾಡಲು. ಸರ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಅಲೈ ವೀಲ್ಸ್ ಇದೆ, ಒಳ್ಳೆ ಗಾಡಿ, ನೀಟ್ ವೆಹಿಕಲ್ ಸರ್. ಓಕೆ ತುಂಬಾ ನೀಟ್ ಆಗಿರೋ ವೆಹಿಕಲ್. ಹಿಂದೆ ಡೀಪ್ ಆಗಿ ಕೂಡ ಬರುತ್ತೆ ಸರ್. ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ ಸರ್. ABS, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಸೊ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಹೌದು ಸರ್. ಹೌದು. ಓಕೆ ಮ್ಯಾಗ್ವೆಲ್ ಟೈರ್ ಕೂಡ ಗುಡ್ ಕಂಡೀಷನ್ ಇದೆ. ಸೊ ತುಂಬಾ ಜನ ವರ್ಣ ಕೇಳ್ತಿರ್ತಾರೆ. ಟಾಪ್ ಎಂಡ್ ಮಾಡಲು, ಡೀಸೆಲ್, ಒಂದು 22 ಮೈಲೇಜ್ ಬರುತ್ತೆ ಸಿಟಿಗೆ. ಹೌದು ಸರ್. ಪ್ರೈಸ್ ಸರ್? 450 ಸರ್. ಒಂದು 390ಕ್ಕೆ ಮಾಡ್ಕೊಡ್ತೀನಿ ಸರ್. 390 ಆಗುತ್ತಾ? ಇನ್ನೊಂದು 10,000 ಕಡಿಮೆ, 380ಕ್ಕೆ ಮಾಡ್ಕೊಡ್ತೀನಿ. 380 ಹೌದು ಸರ್. ಸರ್ ನೆಕ್ಸ್ಟ್ ಕ್ವಿಡ್ ಸರ್. 3 ಕ್ವಿಡ್ ಇದೆ ಸರ್. ನಮ್ಮ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ 2 ಕ್ವಿಡ್ ಸೇಲ್ ಆಗಿದೆ. ಲಾಸ್ಟ್ ಕ್ವಿಡ್ ಇದೆ ಸರ್. 2019 ಮಾಡಲು. ಹೌದು. ಓಕೆ ಸರ್. 19 ಮಾಡಲು, RXT ಟಾಪ್ ಎಂಡ್. ಓಕೆ ಬರೀ 43,000 ಹೊಡಿದೆ ಸರ್. 42,000 ಹೊಡಿದೆ. ಸಾರಿ ಸರ್. ಫೀಚರ್ ಸಿಂಗಲ್ ಏರ್ ಬ್ಯಾಗ್ ಇದೆ, ABS ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ನೀಟ್ ಆಗಿರೋ ವೆಹಿಕಲ್. ಹೌದು ಸರ್. ಮೇಂಟೆನೆನ್ಸ್ ಫ್ರೀ ವೆಹಿಕಲ್. ಒಂದು 22-23 ಮೈಲೇಜ್ ಬರುತ್ತೆ. ಸಿಟಿಗೆ ಒಂದು 16-17 ಬರುತ್ತೆ. 4 ಕಾಲ್ ಕೋಟ್ ಮಾಡ್ತಾರೆ ಸರ್. ಓಕೆ ಒಂದು 375ಗೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನೂ ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಗ್ರ್ಯಾಂಡ್ i10 ಆಟೋಮೆಟಿಕ್. ಹುಂಡೈ ಗ್ರ್ಯಾಂಡ್ i10 ಆಟೋಮೆಟಿಕ್ 2015 ಮಾಡಲು.
15 ಮಾಡಲ್ ಹೌದು ಸರ್ ಇದು ಹೌದು ಸರ್. ಓಕೆ ಕೀಲೆಸ್ ಎಂಟ್ರಿ ಪುಷ್ ಮಾಡಿ ಸ್ಟಾರ್ಟ್ ಎಲ್ಲ ಬರುತ್ತಲ್ಲ ಓಕೆ ಸರ್ ಸರ್ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಇನ್ಬಿಲ್ಟ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ, ಪುಷ್ ಬಟನ್ ಸ್ಟಾರ್ಟ್, ಅಲೈ ವೀಲ್ಸ್ ಎಲ್ಲ ಇದೆ ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಸರ್ ಪ್ರೈಸ್ 475 ಕೋಟ್ ಮಾಡ್ತಾ ಇರೋದು 440ಕ್ಕೆ ಮಾಡ್ಕೊಡ್ತೀನಿ, ಇನ್ನೂ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 440 ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತಾ? ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಸರ್ ಶಿಫ್ಟ್ ತುಂಬಾ ಮಾರ್ಕೆಟ್ ಅಲ್ಲಿ ಬೇಡಿಕೆ ಮಾರುತಿ ಸ್ವಿಫ್ಟ್ VXi ಇದೆ ಸರ್, 2014 ಸಿಂಗಲ್ ಓನರ್ Single owner. ವೆಹಿಕಲ್. ಹೌದು ಸರ್. ಓಕೆ ಒಂದ್ 20 ಮೈಲೇಜ್ ಬರುತ್ತೆ, ಸಿಟಿಗೆ ಒಂದ್ 16 ಬರುತ್ತೆ, ಹಾ ಪೆಟ್ರೋಲ್ ಗಾಡಿ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸರ್ ಫೀಚರ್ಸ್ ಫೀಚರ್ ಒಳ್ಳೆ ಸೀಟ್ ಕವರ್ ಇದೆ ಸರ್, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ, AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್, 4 ಹೊಸ ಟೈರ್ ಇದೆ. ಪ್ರೈಸ್ ಬಂದು 465 ಕೋಟ್ ಮಾಡ್ತಾ ಇರೋದು 4 ಕಾಲ್ಗೆ ಮಾಡ್ಕೊಡ್ತೀನಿ ಸರ್. 4 ಕಾಲ ಆಗುತ್ತೆ ಸರ್. ಹೌದು ಸರ್. ಓಕೆ ಅದೇ ರೇಟ್ಗೆ ಒಂದು ಸ್ಯಾಲರಿ ಕೊಡ್ತೀನಿ ಸರ್. ಏನಿದ್ರೆ ಶಿಫ್ಟ್ ಪ್ರೈಸ್ ಗೆ ಸ್ಯಾಲರಿ ಇದೆ. ಸ್ಯಾಲರಿ ಅಂತ ಕೊಡ್ತೀನಿ ಸರ್. ಅದು same price ಆ? 2017 ಮಾಡಲು 475 ಕೋಟ್ ಮಾಡ್ತಾ ಇದೀನಿ, 4.5 ಲಕ್ಷ ಕೊಡ್ತೀನಿ ಸರ್. ಸರ್ ಹಾಗೆ ಫೀಚರ್ಸ್ ಇದ್ರೆ ಫ್ಯೂಚರ್ ಬಂದು 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಇದೆ ಸರ್, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಓಕೆ ಸರ್ ಪ್ರೈಸ್ ಇನ್ನೊಂದ್ಸರಿ ಸರ್ 465 ಕೋಟಿಂಗ್ ಸರ್, 4 ಕಾಲ್ ಮಾಡ್ಕೊಡ್ತೀನಿ ಸರ್. ಸೊ 4 ಕಾಲು ಹೌದು ಸರ್. 2017 ಸಿಂಗಲ್ ಓನರ್, 50,000 ಓಡಿದೆ, VXi ಆಪ್ಷನಲ್ ಸ್ಯಾಲರಿ. ಸ್ಯಾಲರಿ ತೊಂದ್ರೂ 4 ಕಾಲ್ 425, ಸಿಪ್ ತಗೊಂಡ್ರು 425. 425. ಸೊ ಯಾವ್ದನ್ನ ತಗೊಳ್ಳಿ ನೀವು 425. ಹೌದು ಸರ್. ಇದನ್ನ ಸರ್ ಹಾಗೆ ಸರ್ ಇದು ಮಾರುತಿ ಸ್ವಿಫ್ಟ್ ಡಿಸೈರ್ 2012 ತುಂಬಾ ಬೇಡಿಕೆ ಇರೋ ಗಾಡಿ ಸರ್. ಡೀಸರ್ ಸರ್ ಇದು. ಡಿಸೈರ್ ಸ್ವಿಫ್ಟ್ ಡಿಸೈರ್. ಓಕೆ ಸರ್ ಫೀಚರ್ಸ್ ಫೀಚರ್ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ಓಕೆ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಡೀಸೆಲ್. ಸರ್ ಪ್ರೈಸ್ ಇದಕ್ಕೆ ಪ್ರೈಸ್ ಬಂದು ಇದು 445 ಕೋಟ್ ಮಾಡ್ತಾರೆ ಸರ್, ಹಾ ಒಂದ್ 425ಗೆ ಮಾಡ್ಕೊಡ್ತೀನಿ ಸರ್. 425 ಆಗುತ್ತೆ. 3 ಗಾಡಿ ಕೊಡ್ತೀನಿ ಸರ್ 425ಕ್ಕೆ, ಒಂದು ಸೆಲೆರಿಯೋ, ಒಂದು ಸ್ವಿಫ್ಟ್, ಒಂದು ಡಿಸೈರ್. ಸೊ ಯಾವ್ದನ್ನ ತಗೊಳ್ಳಿ 425. ಹೌದು ಸರ್. ಸರ್ ನೆಕ್ಸ್ಟ್ ಸರ್ ಯಂಗ್ಸ್ಟರ್ಗೆ ತುಂಬಾ ಬೇಡಿಕೆ ಇರೋ ಗಾಡಿ 2013 ಮಾಡಲು ಪೋಲೋ ಐಲ್ಯಾಂಡ್ ಕೊಡ್ತೀನಿ ಬನ್ನಿ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಹೌದು ಸರ್. ಓಕೆ ಓಕೆ ಸರ್ ತುಂಬಾ ನೀಟ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಒಳ್ಳೆ ಅಲೈ ವೀಲ್ಸ್ ಇದೆ ಕಂಪ್ನಿದು. ಹಿಂದೆ ಸ್ಪಾಯ್ಲರ್ ಕೂಡ ಇದೆ. ಹೌದು ಸರ್. ಸೊ ಅಲೈ 22 ಮೈಲೇಜ್ ಬರುತ್ತೆ, ಸಿಟಿಗೆ 16-18 ಬರುತ್ತೆ ಮೈಲೇಜ್. ಫೀಚರ್ ಬಂದು 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೀಟ್ ಕವರ್ ಎಲ್ಲ ಫೀಚರ್ಸ್ ಇದೆ ಸರ್. ಸೊ ಎಲ್ಲ ಫೀಚರ್ಸ್ ಇದೆ. ಹೌದು ಸರ್. ಡೀಸೆಲ್ ವೆಹಿಕಲ್, ಐಲೇನೋ ಟಾಪ್ ಎಂಡ್ ಮಾಡಲು 2013 ಮಾಡಲು. ಟಾಪ್ ಎಂಡ್. ಹೌದು ಸರ್. ಸರ್ ಪ್ರೈಸ್ ಸರ್ 385 ಕೋಟ್ ಮಾಡ್ತಾ ಇರೋದು, ಹಾ 3.5 ಮಾಡ್ಕೊಡ್ತೀನಿ ಸರ್. 3.5 ಇನ್ನು ಎದುರುಗಡೆ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಲೋನ್ ಆಗುತ್ತೆ, 100% ಲೋನ್ ಆಗುತ್ತೆ. ಲೋನ್ ಕೂಡ ನೆಕ್ಸ್ಟ್ ಬಲಿಯಾನೋ ಮಾರುತಿ ಬೆಲೆನೋ 2016 ಮಾಡಲು ಸರ್, ಪೆಟ್ರೋಲ್ ಗಾಡಿ 49,000 ಓಡಿದೆ. 16 ಬರೀ 49,000 ನೋಡಿದೆ, ನೀಟ್ ವೆಹಿಕಲ್. ಓಕೆ ಸರ್ ಫೀಚರ್ಸ್ ಅಂದ್ರೆ ಫ್ಯೂಚರ್ ಬಂದು ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ ಸರ್, ಒಳ್ಳೆ ಸೀಟ್ ಕವರ್ ಇದೆ. ಓಕೆ ಬರೀ 49,000 ಓಡಿದೆ, ಪೆಟ್ರೋಲ್ 22-23 ಮೈಲೇಜ್ ಬರುತ್ತೆ, ಸಿಟಿಗೆ 18-19 ಬರುತ್ತೆ ಸರ್. ಪೆಟ್ರೋಲ್. ಪ್ರೈಸ್ ಸರ್ ಪ್ರೈಸ್ ಸರ್ ಒಂದು 6 ಲಕ್ಷ ಕೋಟ್ ಮಾಡ್ತಾ ಇರೋದು, ಒಂದು 5.5 ಮ್ಯಾಕ್ಸಿಮಮ್, ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ. ಸರ್ ಲೋನು ಒಂದು 4.5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ಸರ್ ಮಹೇಂದ್ರ ಬೊಲೋರೋ 2012 ಮಾಡಲು ಸರ್, 12 ಮಾಡಲ್ SLX ಟಾಪ್, SLX ಮಾಡಲು ಸರ್. ಸರ್ ಫೀಚರ್ಸ್ ಅಂದ್ರೆ ಫ್ಯೂಚರ್ ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ಸರ್. ಹೌದು ಸರ್. ಸರ್ ಇದು ಡೀಸೆಲ್ ಮೈಲೇಜ್ ಒಂದು 14-15 ಬರುತ್ತೆ ಸರ್. 14-15 ಹೌದು ಬರುತ್ತೆ ಸರ್. 4 ಟೈರ್ ಎಲ್ಲ ಗುಡ್ ಕಂಡೀಷನ್. ಹೌದು ಸರ್. ಓಕೆ ಸರ್ ಪ್ರೈಸ್ ಸರ್ 475 ಕೋಟ್ ಮಾಡ್ತಾ ಇದೀವಿ, 425ಗೆ ಕೊಟ್ಬಿಡ್ತೀನಿ ಸರ್. 425 ಹೌದು ಆಗುತ್ತಾ ಸರ್ ಲೋನ್ ಸರ್? ಲೋನ್ ಒಂದು 3.5-4 ಲಕ್ಷ ಲೋನ್ ಆಗುತ್ತೆ ಸರ್, 3 ಲಕ್ಷ ಲೋನ್ ಆಗುತ್ತೆ ಸರ್ ಡೀಸೆಲ್. ಸರ್ ನೆಕ್ಸ್ಟ್ ಸರ್ Hyundai i20 ಆಸ್ತಾ ಇದೆ ಸರ್, ಟಾಪ್ ಎಂಡ್ ಆಸ್ತಾ ಆಪ್ಷನಲ್ 2016 ಮಾಡಲು ಸರ್. 16 ಮಾಡಲು 6 ಏರ್ ಬ್ಯಾಗ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ ಸರ್. ಒಳ್ಳೆ ಅಲೈವಿಲ್ಸ್ ಇದೆ, ಕಂಪನಿ ಅಲೈವಿಲ್ಸ್. ಓಕೆ ಫ್ಯೂಚರ್ ಬಂದು 6 ಏರ್ ಬ್ಯಾಗ್ ಇದೆ, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇದೆ ಸರ್, ಎಲ್ಲ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಒಂದು 20-22 ಮೈಲೇಜ್ ಬರುತ್ತೆ. ಸರ್ ಪ್ರೈಸ್ ಬಂದು 685 ಕೋಟ್ ಮಾಡ್ತಾರೆ ಸರ್, ಒಂದು 6.5 ಮಾಡ್ಕೊಡ್ತೀನಿ ಸರ್. 6.5 ಆಗುತ್ತೆ ಸರ್. ಹೌದು ಸರ್. 16 ಡೀಸೆಲ್ ವೆಹಿಕಲ್, ಆಸ್ತಾ ಆಪ್ಷನಲ್, 6 ಏರ್ ಬ್ಯಾಗ್. ಸರ್ ಲೋನ್ ಒಂದು 5 ಲಕ್ಷ ಲೋನ್ ಆಗುತ್ತೆ ಸರ್, 5.5 ಲೋನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಗೆ ಬೇಡಿಕೆ ಇರೋ ಗಾಡಿ Volkswagen Polo GT ಇದೆ ಸರ್, ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ಹೌದು. ಓಕೆ ಸರ್ ಡೀಟೇಲ್ಸ್ ಸರ್ 16 ಮಾಡಲು ಸರ್, 2015 ಮಾಡಲು. ಓಕೆ ಪ್ರೈಸ್ ಬಂದು 6 ಲಕ್ಷ ಕೋಟ್ ಮಾಡ್ತಾ ಇದೆ ಸರ್. ಓಕೆ ಸರ್ ಫೀಚರ್ಸ್ ಹೇಳಂಗೆ ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ಸೊ ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಎಂಡ್ GT ಪೆಟ್ರೋಲ್ ಆಟೋಮೆಟಿಕ್. ಸರ್ ಪ್ರೈಸ್ 6 ಲಕ್ಷ ಕೋಟ್ ಮಾಡ್ತಾ ಇರೋದು, ಒಂದು 5.60ಕ್ಕೆ ಮಾಡ್ಕೊಡ್ತೀನಿ ಸರ್. 5.60 ಇನ್ನು ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಲೋನ್ ಕೂಡ ಆಗುತ್ತೆ. ಹೌದು ಸರ್. ಸರ್ ಆ ಕಡೆ ಇನ್ನೊಂದು ವೈಟ್ ಇದೆ ಸರ್ 19 ಮಾಡಿ ಸರ್, ಫೋಲೋ ಐಲೈನ್ ಡೀಸೆಲ್ ವೆಹಿಕಲ್ ಸರ್, 2019 ಮಾಡಲು. ಡೀಸೆಲ್ ಅಲ್ವಾ ಇದು? ಹೌದು ಸರ್. ಓಕೆ ಸರ್ ಇದರ ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಡೀಸೆಲ್ ವೆಹಿಕಲ್ ಒಂದು 20-22 ಮೈಲೇಜ್ ಬರುತ್ತೆ. ಓಕೆ
ಸರ್ ಪ್ರೈಸ್ 9 ಲಕ್ಷ ಕೋಟ್ ಮಾಡ್ತಾರೆ ಸರ್. ಹಾ ಒಂದು 8ವರೆಗೆ ಮಾಡ್ಕೊಡ್ತೀನಿ ಸರ್. 8.5 ಆಗುತ್ತೆ ಹೌದು ಸರ್. 19 ಮಾಡಲು ಡೀಸೆಲ್. ನೆಕ್ಸ್ಟ್ ಸರ್ ತುಂಬಾ ಬೇಡಿಕೆ ಇರೋ ಹುಂಡೈ ಕ್ರೇಟಾ ಪೆಟ್ರೋಲ್ ಗಾಡಿ ಇದೆ ಸರ್. 2018 ಮಾಡಲು ಸಿಂಗಲ್ ಓನರ್ ಎಸ್ಎಕ್ಸ್ ಪೆಟ್ರೋಲ್. ಹಾ ತುಂಬಾ ನೀಟ್ ಆಗಿರೋ ವೆಹಿಕಲ್, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಶೋರೂಮ್ ಟೇಸ್ಟ್ ಅಲ್ಲಿ ಇದೆ. ಶೋರೂಮ್ ಪೆಟ್ರೋಲ್ ಸರ್ ಇದರ ಫೀಚರ್ಸ್ ಅಂದ್ರೆ ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಸರ್. ಸ್ಟೇರಿಂಗ್ ಮ್ಯಾನ್ ಕಂಟ್ರೋಲ್ ಎಲ್ಲ ಬರುತ್ತಲ್ವಾ? ಸೊ ಮ್ಯಾಗ್ ವೀಲ್ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ. ಸರ್ ಪ್ರೈಸ್ 9ವರೆ ಕೋಟ್ ಮಾಡ್ತಾರೆ ಸರ್. ಹಾ ಫೈನಲ್ ಇಯರ್ ಎಂಡ್ ಆಫರ್ 8.5 ಲಕ್ಷಕ್ಕೆ ಕೊಡ್ತೀನಿ ಸರ್. 8.5 ಲಕ್ಷ ಸರ್. 18 ಮಾಡಲು ಸರ್ ಲೋನ್ ಒಂದು 6-7 ಲಕ್ಷ ಆಗುತ್ತೆ ಸರ್ ಲೋನ್. ಓಕೆ ಸರ್. ಓಕೆ ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳಿ ಸರ್. 18 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಎಸ್ಎಕ್ಸ್ ಆಪ್ಷನಲ್ ಸರ್. ಹೇಳಿ ಸರ್. ವೈಟ್ ಬೇಡವಾ, ಬ್ಲೂ ಇದೆ ತಗೊಳ್ಳಿ ಸರ್. 2018 ಮಾಡಲು ಸನ್ರೂಫ್ ಗಾಡಿ, ಡೀಸೆಲ್ ವೆಹಿಕಲ್, ಆಟೋಮೆಟಿಕ್. ಡೀಸೆಲ್ ಅಲ್ವಾ? ಹೌದು ಸರ್. ಓಕೆ ಸನ್ರೂಫ್ ಕೂಡ ಬರುತ್ತೆ. ಹೌದು ಸರ್. ಓಕೆ ಸರ್. ಹಾಗೆ ಫೀಚರ್ಸ್ ಫೀಚರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್, ABS ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಓಕೆ ಓಕೆ. ಸೊ ಸನ್ರೂಫ್ ಬರುತ್ತಲ್ವಾ? ಹೌದು ಸರ್. ಡೀಸೆಲ್ ಆಟೋಮೆಟಿಕ್. 2018 ಇದು ಡೀಸೆಲ್ ಅಂದ್ರೆ ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಒಂದು 18 ಸಿಟಿ. ಹಾ ಹೌದು ಸರ್. ಸರ್ ಪ್ರೈಸ್ ಬಂದು 11 ಲಕ್ಷ ಕೋಟ್ ಮಾಡ್ತಾರೆ ಸರ್. 10ವರೆಗೆ ಮಾಡ್ಕೊಡ್ತೀನಿ ಸರ್. ಸರ್ ಲೋನ್ ಒಂದು 8-9 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ XCV ಮಹೇಂದ್ರ XCV 500 ಇದೆ ಸರ್. W10 ಸನ್ರೂಫ್ ವೆಹಿಕಲ್. ಸನ್ರೂಫ್ ಹೌದು ಸರ್. 2016 ಮಾಡಲು. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಸೊ ಫುಲ್ಲಿ ಹೌದು ಸರ್. ಫುಲ್ಲಿ ಟಾಪ್ ಎಂಡ್. ಫೀಚರ್ಸ್ ಒಂದು ಹೇಳ್ಬಿಡ್ತಾರಾ ಸರ್? ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಟಾಪ್ ಎಂಡ್ ಮಾಡಲು, ಸನ್ರೂಫ್ ಇದೆ. ಓಕೆ. ತುಂಬಾ ಬೇಡಿಕೆ ಇರೋ ವೆಹಿಕಲ್ ಸರ್. ಪ್ರೈಸ್ ಬಂದು 11 ಲಕ್ಷ ಕೋಟ್ ಮಾಡ್ತಾ ಇದೆ ಸರ್. ಒಂದು 10 ಲಕ್ಷ ಬೇಡ, 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 9.5 ಲಕ್ಷಕ್ಕೆ 16 ಮಾಡಲು ಲೋನ್ 8.5 ಲಕ್ಷ ಲೋನ್ ಆಗುತ್ತೆ ಸರ್. 8.5 ಲಕ್ಷ ಲೋನ್ ಹೌದು ಆಗುತ್ತೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಪ್ಲಸ್ 2016 ಮಾಡಲು ಸರ್. 24 ಮೈಲೇಜ್ ಬರುತ್ತೆ ಸಿಟಿಗೆ. ಓಕೆ ಸರ್. ಫೀಚರ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಡೀಸೆಲ್ ಗಾಡಿ, ಶೋರೂಮ್ ಮೇಂಟೈನ್ ಗಾಡಿ, ಗುಡ್ ಕಂಡೀಷನ್ ಇದೆ ಸರ್. ಓಕೆ. ತುಂಬಾ ನೀಟ್ ಆಗಿ ಇರೋ ವೆಹಿಕಲ್, ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು. ಸರ್ ಪ್ರೈಸ್ 6 ಲಕ್ಷ ಕೋಟ್ ಮಾಡ್ತಾರೆ ಸರ್. 5ವರೆಗೆ ಮಾಡ್ಕೊಡ್ತೀನಿ. ಇನ್ನೂ ಬಂದು ಹೆಚ್ಚು ಕಮ್ಮಿ ಆಗುತ್ತೆ ಸರ್. 540 ಆಗುತ್ತಾ? ಹೌದು ಸರ್. 540 ಮಾಡ್ಕೊಡ್ತೀನಿ ಸರ್. ಸರ್ ಲೋನ್ ಆಗುತ್ತೆ ಸರ್. 4.5 ಲಕ್ಷ ಲೋನ್ ಆಗುತ್ತೆ ಸರ್. ಹೇಳಿ ಮಾರುತಿ ಸ್ವಿಫ್ಟ್ ZDI ಸರ್. ಓಕೆ. ತುಂಬಾ ಬೇಡಿಕೆ ಇರೋ ಗಾಡಿ, ಮಾರುತಿ ಗಾಡಿ, ಡೀಸೆಲ್ ವೆಹಿಕಲ್, ತುಂಬಾ ಬೇಡಿಕೆ ಇದೆ. ಫ್ಯೂಚರ್ ಬಂದು 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. 80,000 ಓಡಿದೆ. ಅಲೈ ವೀಲ್ಸ್ ಎಲ್ಲ ಇದೆ. 4 ಟೈರ್ ಚೆನ್ನಾಗಿದೆ ಸರ್. ಟಾಪ್ ಎಂಡ್ ಮಾಡಲು. ಓಕೆ ಸರ್. ಪ್ರೈಸ್ 5 ಲಕ್ಷ ಕೋಟ್ ಮಾಡ್ತಾ ಇದೆ ಸರ್. 4ವರೆಗೆ ಮಾಡ್ಕೊಡ್ತೀವಿ ಸರ್. ಬೇಕಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಕಡಿಮೆ ಆಗುತ್ತೆ. ಹೌದು ಸರ್.